ಸೊ ಇವಾಗ ಹೇಗೆ ಮಾಡೋದು, ಫಸ್ಟು ಸ್ಟ್ಯಾಕ್ ಅಂತ ಒಂದು ಕಾಲಮ್ನ ಮಾಡ್ಕೋಬೇಕು. ಎರಡನೇ ಕಾಲಮ್ ಇನ್ಪುಟ್ ಬಫರ್ ಅಂತ, ಇನ್ಪುಟ್ ಬಫರ್. ನೆಕ್ಸ್ಟ್ ಮೂರನೇ ಕಾಲಮ್ ಆ್ಯಕ್ಷನ್ ಅಂತ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಸ್ಟ್ಯಾಕಲ್ಲಿ ಏನೂ ಇರಲ್ಲ, ಸೊ ಅದನ್ನು ಡಾಲರ್ ಅಂತ ಬರೀತೀನಿ. ನೆಕ್ಸ್ಟ್ ಇನ್ಪುಟ್ ಬಫರಲ್ಲಿ ಏನು ಬರೀಬೇಕು, ಇನ್ಪುಟ್ ಸ್ಟ್ರಿಂಗ್ನ ಬರೀಬೇಕು ಫಸ್ಟು, ಎಕ್ಸ್ ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್. ಸೊ ನೆಕ್ಸ್ಟ್ ಇನ್ಪುಟ್ ಬಫರ್ನ ನಾನು ಕೊನೆ ಸ್ಟೇಜಲ್ಲಿ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ನಾನು ಅದನ್ನು ಖಾಲಿ ಮಾಡಬೇಕು. ಸೊ ಖಾಲಿ ಮಾಡಿದಾಗ ಏನು ಉಳ್ಕೊಳುತ್ತೆ, ಅದರಲ್ಲಿ ಡಾಲರ್ ಮಾತ್ರ ಉಳ್ಕೊಳುತ್ತೆ. ಸೊ ಫಸ್ಟ್ ನನ್ನ ಸ್ಟ್ಯಾಕಲ್ಲಿ ಏನೂ ಕೂಡ ಇಲ್ಲ, ಡಾಲರ್ ಬಿಟ್ಟು ಏನೂ ಇಲ್ಲ ಅಂತಂದರೆ ಖಾಲಿ ಇದೆ ಅಂತ ಅರ್ಥ. ಸೊ ಖಾಲಿ ಇದೆ ಅಂತಂದರೆ ಏನು ಮಾಡ್ಬೇಕು, ನಾನು ಶಿಫ್ಟ್ ಮಾಡಬೇಕು. ಶಿಫ್ಟ್ ಯಾವ ಆ್ಯಕ್ಷನ್ ಮಾಡ್ತೀನಿ, ಶಿಫ್ಟ್ ಆ್ಯಕ್ಷನ್ ಮಾಡ್ತೀನಿ. ಸೊ ಡಾಲರ್ ಇತ್ತು, ಅದ್ರ ಜೊತೆ ಏನು ಬಂತು, ಬ್ರ್ಯಾಕೆಟ್ ಬರುತ್ತೆ. ಸೊ ಓಪನ್ ಬ್ರ್ಯಾಕೆಟ್ ಬಂತು. ಸೊ ಇನ್ನು ಉಳಿದಿರೋವಂಥದ್ದೇನು, ಎಕ್ಸ್ ಪ್ಲಸ್ ಎಕ್ಸ್ ಕ್ಲೋಸ್ ಬ್ರ್ಯಾಕೆಟ್ ಸ್ಟಾರ್ ಎಕ್ಸ್ ಡಾಲರ್ ನನಗೆ ಉಳಿದಿದೆ. ಸೊ ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಬೇಕು, ಎಲ್ಲಾದರೂ ಓಪನ್ ಬ್ರ್ಯಾಕೆಟ್ ಸಿಂಗಲ್ ಆಗಿರಬೇಕು, ಎಲ್ಲಾದರೂ ಓಪನ್ ಬ್ರ್ಯಾಕೆಟ್ ಸಿಂಗಲ್ ಆಗಿದೆಯಾ ಅಂದರೆ ಈ ಥರ ಸಿಂಗಲ್ ಆಗಿ ಒಂದೇ ಒಂದು ಓಪನ್ ಬ್ರ್ಯಾಕೆಟ್ ಇರಬೇಕು, ಇದೆಯಾ, ಇಲ್ಲ. ಸೊ ಏನು ಮಾಡಬೇಕು, ಶಿಫ್ಟ್ ಆ್ಯಕ್ಷನ್ ಮಾಡಬೇಕು. ಸೊ ಡಾಲರ್ ಓಪನ್ ಬ್ರ್ಯಾಕೆಟ್, ಇದನ್ನು ನಾನು ಈ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್, ಸೊ ಇನ್ನು ಇಲ್ಲಿ ಉಳಿದಿದ್ದಂಥದ್ದೇನು, ಎ ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್ ಡಾಲರ್ ಇಲ್ಲಿ ಉಳಿತು. ಸೊ ಈ ಎಕ್ಸನ್ನು ನೋಡಬೇಕು. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲಾದರೂ ಇದೆಯಾ, ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಇದೆಯಾ, ಸೊ ಎಕ್ಸ್ ಇದೆ. ಸೊ ಯಾವುದು, ಎಸ್ ಈಸ್ ಪ್ರೊಡ್ಯೂಸಿಂಗ್ ಎಕ್ಸ್. ಸೊ ಏನು ಮಾಡ್ತೀನಿ, ರೆಡ್ಯೂಸ್ ಎಸ್ ಟು ಎಕ್ಸ್, ಅಂದರೆ ಎಕ್ಸ್ ಜಾಗದಲ್ಲಿ ನಾನೇನು ಮಾಡ್ತೀನಿ, ಎಸ್ಸನ್ನು ಬರೀತೀನಿ, ಎಕ್ಸ್ ಜಾಗದಲ್ಲಿ ಎಸ್ಸನ್ನು ಬರೀತೀನಿ. ಸೊ ಇನ್ನು ಉಳಿದಿರೋವಂಥದ್ದೇನು, ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್ ಡಾಲರ್. ಸೊ ಈ ಎಸ್ಸು ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಂಗಲ್ ಆಗಿದೆಯಾ, ಇಲ್ಲ, ಯಾಕಂದ್ರೆ ಇಲ್ಲಿದೆ, ಆದರೆ ಅದಲ್ಲ, ಯಾಕಂದರೆ ಇದು ಕ್ಲೋಸ್ಡ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ಡ್ ಬ್ರ್ಯಾಕೆಟ್ ಒಳಗಡೆ ಇರುವಂಥ ಎಸ್ಸು. ಇದು ಓಪನ್ ಬ್ರ್ಯಾಕೆಟ್ ಮತ್ತು ಎಸ್ಸು ಬರೀ ಸಿಂಗಲ್ ಎಸ್ ಇದೆ. ಸೊ ಅದನ್ನು ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀನಿ, ಇಲ್ಲ ಇಲ್ಲಿ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀ ಎಸ್ ಇಲ್ಲ. ಸೊ ಏನು ಮಾಡಬೇಕು, ಶಿಫ್ಟ್ ಆ್ಯಕ್ಷನ್ ಮಾಡಬೇಕು. ಸೊ ಡಾಲರ್ ಎಸ್. ಸೊ ಶಿಫ್ಟ್ ಆ್ಯಕ್ಷನ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಈ ಕಡೆ ಶಿಫ್ಟ್ ಆಗುತ್ತೆ, ಪ್ಲಸ್. ಸೊ ಎಕ್ಸ್ ಸ್ಟಾರ್ ಎಕ್ಸ್ ಡಾಲರ್. ನೆಕ್ಸ್ಟ್ ಪ್ಲಸ್ ಎಲ್ಲಾದರೂ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಂಗಲ್ ಆಗಿದೆಯಾ, ಇಲ್ಲ. ಸೊ ಏನು ಮಾಡಬೇಕು, ಶಿಫ್ಟ್ ಮಾಡಬೇಕು ಎಕ್ಸ್ನ. ಶಿಫ್ಟ್ ಮಾಡಬೇಕು, ಎಸ್ ಶಿಫ್ಟ್ ಡಾಲರ್ ಎಸ್ ಪ್ಲಸ್ ಎಕ್ಸ್. ಇನ್ನು ಉಳಿದಿರೋವಂಥದ್ದೇನು, ಕ್ಲೋಸ್ ಬ್ರ್ಯಾಕೆಟ್ ಸ್ಟಾರ್ ಎಕ್ಸ್ ಡಾಲರ್ ಉಳಿದಿದೆ. ಸೊ ಇವಾಗ ಏನು ಮಾಡಬೇಕು, ಎಕ್ಸ್ ಇದೆ ಇಲ್ಲಿ, ಎಕ್ಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ, ಹೌದು, ಎಕ್ಸ್ ಇಲ್ಲಿದೆ. ಸೊ ಎಸ್ ಬದಲು ನಾನು ಎಕ್ಸನ್ನು ನಾನು ರೀಪ್ಲೇಸ್ ಮಾಡ್ಬೋದು. ಏನು ಮಾಡ್ತೀನಿ, ರಿಡ್ಯೂಸ್ ಎಸ್ ಟು ಎಕ್ಸ್. ಸೊ ಇವಾಗ ಏನಾಗುತ್ತೆ, ಡಾಲರ್ ಎಸ್ ಪ್ಲಸ್ ಎಸ್ ಸ್ಟಾರ್ ಎಕ್ಸ್ ಡಾಲರ್. ಸೊ ಎಸ್ ಇದೆ. ಸೊ ಸಿಂಗಲ್ ಹ್ಯಾಂಡ್ಲೆಡ್ಲಿ ಎಸ್ ಇದೆಯಾ, ಇಲ್ಲ. ಸೊ ಏನು ಮಾಡಬೇಕು, ನಾನು ಶಿಫ್ಟ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀನಿ, ನಾನು ಶಿಫ್ಟ್ನ ಮಾಡ್ತೀನಿ. ಶಿಫ್ಟ್ನ ಯಾವ್ದನ್ನ ಮಾಡೋದು, ಓಪನ್ ಬ್ರ್ಯಾಕೆಟ್ನ ಶಿಫ್ಟ್ ಮಾಡ್ತೀನಿ. ಇವಾಗ ಏನಾಯಿತು, ಡಾಲರ್ ಎಸ್ ಪ್ಲಸ್ ಎಸ್ ಕ್ಲೋಸ್ ಬ್ರ್ಯಾಕೆಟ್ ಡಾಲರ್ ಎಕ್ಸ್ ಡಾಲರ್. ಸೊ ಇವಾಗ ಏನು ಮಾಡ್ಬೋದು ಅಂತಂದರೆ ನೋಡಿ, ಎಸ್ ಪ್ಲಸ್ ಎಸ್ ಇದೆಯಾ, ಹೌದು, ಎಸ್ ಪ್ಲಸ್ ಎಸ್ ಇದೆ. ಎಸ್ ಪ್ಲಸ್ ಎಸ್ ಜಾಗದಲ್ಲಿ ನಾನೇನು ಮಾಡ್ಬೋದು, ಎಸ್ಸನ್ನು ನಾನು ರೀಪ್ಲೇಸ್ ಮಾಡ್ಬೋದು. ಸೊ ಏನು ಮಾಡ್ತೀನಿ, ರೆಡ್ಯೂಸ್ ಎಸ್ ಗಿವ್ಸ್ ಟು ಎಸ್ ಪ್ಲಸ್ ಎಸ್. ಸೊ ಇವಾಗ ಏನಾಗುತ್ತೆ, ಡಾಲರ್ ಎಸ್. ಸೊ ಎಸ್ ಪ್ಲಸ್ ಎಸ್ ಜಾಗದಲ್ಲಿ ಏನು ಬರದೆ, ಎಸ್ ಬರದೆ. ಸೊ ಸ್ಟಾರ್ ಎಕ್ಸ್ ಡಾಲರ್. ನೆಕ್ಸ್ಟ್ ಇವಾಗ ಏನು ಮಾಡ್ಬೋದು, ಸೊ ಎಸ್ ಇದೆಯಾ, ಈ ಬ್ರ್ಯಾಕೆಟ್ ಒಳಗಡೆ ಓಪನ್ ಬ್ರ್ಯಾಕೆಟ್ ಮತ್ತು ಕ್ಲೋಸ್ ಬ್ರ್ಯಾಕೆಟ್ ಒಳಗಡೆ ಇರುವಂಥ ಎಸ್ ಏನಾದರೂ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ, ಸೊ ಇದೆ, ಎಸ್ ಇಲ್ಲಿದೆ. ಸೊ ಇವಾಗ ಏನು ಮಾಡಬೇಕು, ರೆಡ್ಯೂಸ್ ಮಾಡಬೇಕು, ಮತ್ತೆ ರೆಡ್ಯೂಸ್, ಅದ್ರ ಬದಲು ಏನು ಬರಿಬೋದು, ಬರೀ ಎಸ್ ಅಂತ ಬರಿಬೋದು. ಸೊ ಎಸ್ ಗಿವ್ಸ್ ಟು ಎಸ್. ಸೊ ಇವಾಗ ಏನು ಬರಿತೀನಿ, ಡಾಲರ್ ಎಸ್ ಸ್ಟಾರ್ ಎಕ್ಸ್ ಡಾಲರ್ ಅಂತ ಬರಿತೀನಿ. ಸೊ ಇಲ್ಲಿ ಸ್ಪೇಸ್ ಕನ್ಸ್ಟೆಂಟ್ ಇದೆ, ಸೊ ಇಲ್ಲೇ ಬರಿತೀನಿ. ಸೊ ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ಅದರ ಕೆಳಗಡೆನೇ ಕಂಟಿನ್ಯೂ ಮಾಡಬೇಕು. ನಾನು ಮೇಲೆ ಸ್ಪೇಸ್ ಕನ್ಸ್ಟೆಂಟ್ ಇರೋದ್ರಿಂದ ಮೇಲೆ ಬರಿತೀನಿ. ಸೊ ಇಲ್ಲಿ ಎಸ್ ಇದೆ. ಸೊ ಎಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಂಗುಲರ್ ಆಗಿದೆಯಾ, ಇಲ್ಲ. ಸೊ ಏನು ಮಾಡಬೇಕು, ಶಿಫ್ಟ್ ಮಾಡಬೇಕು. ಸೊ ಶಿಫ್ಟ್ ಮಾಡಿದಾಗ ಏನಾಯಿತು, ಡಾಲರ್ ಎಸ್ ಯಾವುದನ್ನು ಶಿಫ್ಟ್ ಮಾಡ್ತಾಯಿದ್ದೀವಿ, ಸ್ಟಾರ್. ಇನ್ನು ಉಳಿದಿರೋವಂಥದ್ದೇನು, ಎಕ್ಸ್ ಡಾಲರ್. ನೆಕ್ಸ್ಟ್ ಸ್ಟಾರ್ ಏನಾದರೂ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ, ಸಿಂಗಲ್ ಹ್ಯಾಂಡೆಡ್ಲಿ, ಇಲ್ಲ. ಅದಕ್ಕೆ ಏನು ಮಾಡಬೇಕು, ಶಿಫ್ಟ್ ಮಾಡಬೇಕು.
ಡಾಲರ್ ಎಸ್ ಸ್ಟಾರ್ ಏನು ಶಿಫ್ಟ್ ಮಾಡ್ತೀವಿ ಎಕ್ಸ್. ಸೊ ಇವಾಗ ಡಾಲರ್ ಮಾತ್ರ ಉಳಿದಿದೆ ಇನ್ಪುಟ್ ಬಫರಲ್ಲಿ, ಅಂದರೆ ಇನ್ಪುಟ್ ಬಫರ್ ಖಾಲಿ ಆಯಿತು ಅಂತ ಅರ್ಥ. ನೆಕ್ಸ್ಟ್ ಎಕ್ಸ್ ಇದೆ, ಎಕ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಾ? ಹೌದು ಇದೆ. ಅದ್ರ ಬದಲು ಏನು ಬರಿಬೋದು ನಾನು? ಎಸ್ ಅಂತ ಬರಿಬೋದು. ಸೊ ರೆಡ್ಯೂಸ್ ಎಸ್ ಗಿವ್ಸ್ ಟು ಎಕ್ಸ್. ಸೊ ಇವಾಗ ಏನು ಮಾಡ್ತೀನಿ? ಡಾಲರ್ ಎಸ್ ಸ್ಟಾರ್ ಎಸ್. ಇಲ್ಲಿ ಇನ್ಪುಟ್ ಬಫರಲ್ಲಿ ಏನು ಉಳಿದಿರುತ್ತೆ? ಬರೀ ಡಾಲರ್ ಮಾತ್ರ ಉಳಿದಿರುತ್ತೆ. ಸೊ ಇವಾಗ ಎಸ್ ಸ್ಟಾರ್ ಎಸ್ ಅನ್ನು ನೋಡ್ತೀನಿ. ಎಸ್ ಇದೆಯಾ? ಎಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲ, ಆದರೆ ಎಸ್ ಸ್ಟಾರ್ ಎಸ್ ಇದೆಯಾ? ಎಸ್ ಸ್ಟಾರ್ ಎಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆ. ಸೊ ಯಾವುದರಿಂದ ಬಂದಿದೆ? ಎಸ್ಸಿಂದ ಬಂದಿದೆ. ಸೊ ರೆಡ್ಯೂಸ್ ಎಸ್ ಗಿವ್ಸ್ ಟು ಎಸ್ ಸ್ಟಾರ್ ಎಸ್. ಸೊ ಇವಾಗ ಏನಾಗುತ್ತೆ? ಡಾಲರ್ ಎಸ್. ನೆಕ್ಸ್ಟ್ ಇಲ್ಲಿ ಬರೀ ಡಾಲರ್ ಉಳಿದಿದೆ ನೋಡಿ. ಡಾಲರ್ ಜೊತೆ ಸ್ಟ್ಯಾಕಲ್ಲಿ ನಮ್ಮ ಮೊದಲನೆಯ ಎಲಿಮೆಂಟ್, ಅಂದರೆ ಕ್ವಶನ್ನಿನ ಮೊದಲನೇ ಎಲಿಮೆಂಟ್ ಅದು ಎಸ್ ಬಂದು ಇನ್ಪುಟ್ ಬಫರ್ ಬರೀ ಡಾಲರ್ ಅಂದರೆ ಎಂಟಿ ಆಗಿ ಇನ್ಪುಟ್ ಬಫರ್ ಎಂಟಿ ಆದರೆ ಅದನ್ನು ಅಕ್ಸೆಪ್ಟೆಡ್ ಅಂತ ಬರೀಬೇಕು. ಅಕ್ಸೆಪ್ಟೆಡ್ ಅಂದರೆ ಇದು ಕೊನೆಯ ಸ್ಟೆಪ್. ಸೊ ಅಕ್ಸೆಪ್ಟ್ ಆದಮೇಲೆ ಮುಗೀತು, ನಮ್ಮ SR ಪಾರ್ಸಲ್ ಪ್ರಾಬ್ಲಮ್ ಮುಗಿದಿದೆ ಅಂತ ಅರ್ಥ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪಾರ್ಟ್ 1 ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಅಸೆಸ್ ಮಾಡಿ. ಸೊ ಥ್ಯಾಂಕ್ ಯು.